ಹಲೋ ಫ್ರೆಂಡ್ಸ್, ಮಲ್ನಾಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳಿ ಜಂಪ್ ಮಾಡಿದ್ದೆ ಬಾಲ್ಕನಿಗೆ. ಫ್ರೆಂಡ್ಸ್, ಒಂದು ಒಳ್ಳೆ ಜ್ಯೂಸ್ ಕುಡಿಯೋಣ ಅಂತೇಳಿ ಜ್ಯೂಸು ಕುಡಿತಿದ್ದೀನ ಬಿಸಿ ನೀರು ಕುಡಿತಿದ್ದೀನ ಅಂತ ಕನ್ಫ್ಯೂಸ್ ಆಗೋಯ್ತು ಫ್ರೆಂಡ್ಸ್. ಯಾಕಂತೇಳಿದ್ರೆ ಊರಿಗೆ ಬಿಸಿಲು ಅಂತೇಳಿದ್ರೆ ಅಷ್ಟು ಬಿಸಿಲು ಫ್ರೆಂಡ್ಸ್. ಈ ಬಿಸಿಲಿಗೆ ಸುಸ್ತಾಗೋದಲ್ಲದೆ ನೀರು ಕುಡಿದು ಅರ್ಧ ಸುಸ್ತಾಗೋಗಿದೆ ಫ್ರೆಂಡ್ಸ್. ಇದೇನಪ್ಪ ತಲೆ ಕೆಟ್ಟೋಗಿದೆ ಇವಳಿಗೆ, ಇಷ್ಟು ಮಳೆ ಬರ್ತಿದೆ ಬಿಸಿಲು ಅಂತಿದ್ದಾಳೆ ಅಂತೇಳಿ ಅನ್ಕೋಬೇಡಿ ಫ್ರೆಂಡ್ಸ್. ನಾವಿರೋದು UAEಯಲ್ಲಿ, ಹಾಗಾಗಿ ಬಿಸಿಲು ಅಂತ ಹೇಳಿದೆ ಅಷ್ಟೇ. ಬಿಸಿಲು ಅಂತ ಹೇಳಿದ್ದೆ, ಹಪ್ಪಳ ಸಂಡಿಗೆ ಬಟ್ಟೆಗಳೆಲ್ಲ ತಗೊಂಡು ಟೆರೆಸಿಗೆ ಓಡಬೇಡಿ ಫ್ರೆಂಡ್ಸ್, ಒಣಗ್ಸೋಣ ಅಂತೇಳಿ. ಊರಲ್ಲಿ ಮಳೆ ಆಗ್ತಿದೆ. ಇದೇ ಬಿಸಿಲಿನ ಖುಷಿಯಲ್ಲಿ ನಾನು ಈ ಆಮ್ ಪಾಪಡನ್ನು ಒಣಗ್ಲಿಕ್ಕೆ ಹಾಕಿದ್ದೆ ಫ್ರೆಂಡ್ಸ್. ಇದೊಂದು 5 ಬಿಸಿಲಿಗೆ ಒಣಗಬೇಕು, ನಮಗೆ ಎಲ್ಲಿದೆ ಟೈಮ್. ಅದು ಒಂದು ಬಿಸಿಲಲ್ಲಿ ಒಣಗುವಾಗನೇ ನಮ್ಮದು ತಿಂದಾಯಿತು ಫ್ರೆಂಡ್ಸ್. ಅಲ್ಲಿಂದ ಸೀದಾ ಒಳಗಡೆ ಬಂದಾಗ ಇವನು ತಲೆ ಮೇಲೆ ಕೈ ಹಿಡ್ಕೊಂಡು ಕೂತಿದ್ದಾನೆ ನನ್ನ ಮಗ. ಇವನಿಗೆ ಏನಾಯ್ತಪ್ಪ ಬಿಸಿಲಲ್ಲಿ ಸಾಕಾಗಿ ಅಥವಾ ಪರೀಕ್ಷೆದು ಚಿಂತೆನ ಅಂತ ನೋಡಿದ್ರೆ ಅದಲ್ಲ ಫ್ರೆಂಡ್ಸ್, ಇವನಿಗೆ ಕೊರಿಯನ್ ಬಾಯ್ಸದು ಚಿಂತೆ. ಅದು ಬಿಟ್ಟಾಗಿ ನಮಗೆ ಕೊರಿಯನ್ ಬಾಯ್ಸು ಗೊತ್ತಿಲ್ಲ, ಯಾರು ಗೊತ್ತಿಲ್ಲ ಫ್ರೆಂಡ್ಸ್. ನಾವೆಲ್ಲ ಚಿಕ್ಕವರಿದ್ದಾಗ ಇದೆಲ್ಲ ಇರಲಿಲ್ಲ ಫ್ರೆಂಡ್ಸ್. ನೋಡಿ ಯಾಕೆ ಕೂತಿದ್ದಾನೆ ತಲೆ ಮೇಲೆ ಕೈ ಇಟ್ಕೊಂಡು. ಅಲ್ಲಿಂದ ಸೀದಾ ಅವನ ಅವಸ್ಥೆ ನೋಡೋಕ್ಕಾಗದೆ ಒಂದು ಟಿಫಿನ್ ಬಾಕ್ಸ್ ಬೇಕು ಅಂತೇಳಿ ಫ್ರೆಂಡ್ಸ್ ಸೀದಾ ಹೋಗಿದ್ದು ಮಾಲಿಗೆ. ಅಲ್ಲಿಗೆ ಹೋಗಿ ನೋಡಿದ್ರೆ ಫ್ರೆಂಡ್ಸ್ 1-2 ಬಾಕ್ಸ್ ಯಾವುದು ತಗೊಳ್ಬೇಕು ಯಾವುದು ಬಿಡಬೇಕು ಅಂತಲೇ ಗೊತ್ತಾಗಿಲ್ಲ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಂದರು. ಫೈಲ್ ಪೇಪರ್ನ ತಗೊಂಡು ಇದು ತಗೊಳ್ಳ ಅದು ತಗೊಳ್ಳ ಅಂತೇಳಿ ಕಿರಿಕಿರಿ ಮಾಡ್ತಾ ಇದ್ರು. ಯಾವುದಾದ್ರೂ ತಗೊಳ್ಳಿ ಅಂತ ಹೇಳಿ ನಾನು ಟಿಫಿನ್ ಬಾಕ್ಸ್ಗಳನ್ನ ನೋಡೋದ್ರಲ್ಲೇ ಇದ್ದೆ ಫ್ರೆಂಡ್ಸ್. ಆವಾಗ ಒಂದು ಟಿಫಿನ್ ಬಾಕ್ಸ್ ಸಿಕ್ತು. ಅದ್ರದ್ದು ರೇಟು ನೋಡಿದ್ರೆ ತಲೆ ತಿರುಗೋಯ್ತು. ಮೆಲ್ಲೆ ಹಿಂದುಗಡೆ ಇಟ್ಟೆ ಸುಮ್ಮನೆ ಬಂದೆ ಫ್ರೆಂಡ್ಸ್. ಆಮೇಲೆ ಈಚೆ ಬಂದರೆ ಈ ಸ್ಟ್ಯಾಂಡ್ಗಳು, ವಾಶ್ರೂಮಲ್ಲಿ ಇಡುವಂಥ ಸ್ಟ್ಯಾಂಡ್ಗಳೆಲ್ಲ ಇತ್ತು. ಸುಮ್ಮನೆ ತಿರುಗಿಸಿ ಆಚೆ ಈಚೆ ಅದು ವೀಲ್ ಇರುತ್ತಲ್ಲ ಫ್ರೆಂಡ್ಸ್, ತಿರುಗಿಸಿ ನೋಡೋದೇ ಒಂದು ಖುಷಿ. ತಿರುಗಿಸೋದು ಇಡೋದು. ಅಲ್ಲಿಂದ ಸೀದಾ ನಮ್ಮ ಹೆಂಗಸರಿಗೆ ಹಾಗೇನಲ್ಲ ಫ್ರೆಂಡ್ಸ್, ಮಾಲಿಗೆಲ್ಲ ನೀವು ಎಲ್ಲಿ ಕರ್ಕೊಂಡೋಗಿ ಬಿಟ್ರು, ಪ್ಯಾಲೇಸಿಗೆ ಕರ್ಕೊಂಡೋಗಿ ಬಿಟ್ರು, ನಾವು ಓಡೋದೇ ಕಿಚನ್ ಐಟಮ್ಗಳಿಗೆ, ಅಲ್ಲಿ ಇಲ್ಲಿನೇ ಓಡೋದಲ್ವ ನಾವು. ಹಾಗೆ ನಾನು ಕೂಡ ಹಂಗೇನೆ ಮಾಡಿದೆ. ಸೀದಾ ಈ ಪ್ಲಾಸ್ಟಿಕ್ದು ಡಬ್ಬಗಳು ಅದು ಇದು ಎಲ್ಲಿರುತ್ತೆ ಅಂತ ನೋಡಿ ಅಲ್ಲಿಗೆ ಓಡೋದು, ಅದು ನೋಡೋದು ಇದು ನೋಡೋದು. ಸುಮ್ಮನೆ ತಗೊಳ್ಳೋದಿಲ್ಲ ಫ್ರೆಂಡ್ಸ್, ನಾವು ಸುಮ್ಮನೆ ಮುಟ್ಟೋದು ನೋಡೋದು, ಕಲರ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಲ್ಲ ಎಲ್ಲನ ನೋಡೋದು. ಆಮೇಲೆ ಲಾಸ್ಟಿಗೆ ಮೆಲ್ಲ ಹಿಂದುಗಡೆ ಇಟ್ಬಿಟ್ಟು ಬಂದುಬಿಡೋದು. ಅದೇ ಥರ ನಾನು ಮಾಡಿದೆ ಫ್ರೆಂಡ್ಸ್, ಎಲ್ಲರ ಥರ ನಾನು. ಲಾಸ್ಟಿಗೆ ಒಂದು ಎಣ್ಣೆ ಬಾಟ್ಲಿ ಬೇಕಿತ್ತು. ಎಣ್ಣೆ ಅಂತ ಹೇಳಿದ್ರೆ ಆ ಎಣ್ಣೆ ಅಲ್ಲ ಆಯಿತಾ, ಇದು ಕುಕ್ಕಿಂಗ್ ಆಯಿಲ್ ಇಡುವಂಥ ಎಣ್ಣೆ ಬಾಟ್ಲಿ ಒಂದು ಬೇಕಿತ್ತು ಅಂತೇಳಿ ನೋಡ್ತಾ ಇದ್ದೆ. ನೋಡುವಾಗ ಇದೆಲ್ಲ ಚಿಕ್ಕ ಕಪ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆ ನಮ್ಮ ಫ್ರೆಂಡ್ಸಿಗೂ ತೋರಿಸೋಣ ಅಂತೇಳಿ ಒಂದು ವಿಡಿಯೋ ಮಾಡಿದೆ. ಇಲ್ಲಿ ನೋಡಿ ಶುಗರ್, ಕಾಫಿ, ಟೀ ಇಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ನಾನು ಇದನ್ನೆಲ್ಲ ನಿಮಗೆ ಗಿಫ್ಟ್ ಆಗಿ ಕೊಡ್ತೀನಿ ಫ್ರೆಂಡ್ಸ್, ನನ್ನ ಚಾನೆಲ್ ಮಾನಿಟೈಸ್ ಆಗಲಿ ಆಯಿತಾ. ಆಮೇಲೆ ಈಚೆ ಮುಂದೆ ಬಂದಾಗ ಗ್ಲಾಸ್ ಐಟಮ್ಸ್, ದೊಡ್ಡ ಪಾತ್ರೆಗಳು ಎಷ್ಟು ಚೆನ್ನಾಗಿ ಕಾಣ್ತಿದೆ ಫ್ರೆಂಡ್ಸ್. ಇಲ್ಲಿ ನೋಡಿ ಐಸ್ ಕ್ರೀಮ್ ಬೌಲ್ಸ್, ಹೊಸ ಮನೆ ಕಟ್ಟೋರಿಗೆಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಈ ಥೀಮಲ್ಲಿ ಎಲ್ಲ ಈ ಐಟಮ್ಗಳನ್ನೆಲ್ಲ ಇಡಲಿಕ್ಕೆ ಕೆಲವರಿಗೆಲ್ಲ ಆಸೆ ಇರುತ್ತೆ. ಇದೇ ಕಲರ್ ಬೇಕು, ಬ್ಲ್ಯಾಕ್ ಬೇಕು, ವೈಟ್ ಬೇಕು ಅನ್ನೋರಿಗೆಲ್ಲ ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ ಫ್ರೆಂಡ್ಸ್. ಆಮೇಲೆ ನೆಟ್ಗೆ ನಾನು ಬಂದಿದ್ದು ಸ್ಟೀಲ್ ಐಟಮ್ ಹತ್ರ. ಯಾಕಂತ ಹೇಳಿದ್ರೆ ನನಗೊಂದೆರಡು ಪ್ಲೇಟ್ಸ್ ಬೇಕಿತ್ತು. ಪ್ಲೇಟ್ಗಳನ್ನು ತಗೊಳ್ಳುವಾಗ ನನ್ನ ಮಗಳು ಹೇಳ್ತಿದ್ಲು, ಮಮ್ಮಿ ಅಲ್ಲಿ ಏನೋ ಜಗ್ ಥರ ಎಲ್ಲ ಕಾಣ್ತಿದೆ, ತೋರಿಸು ಮಮ್ಮಿ ತೋರಿಸು ಅಂತ. ಹಾಗೆ ಹೀಗೆ ಅಲ್ಲಾಡಿಸಿ ತೋರಿಸ್ತಾ ಇದ್ದೆ ಫ್ರೆಂಡ್ಸ್. ಅದೆಲ್ಲ ನಾನು ತಗೊಳ್ಳಿಲ್ಲ, ಹೇಳ್ದೆ ಅಲ್ಲ ನಾನು. ಮೆಲ್ಲೆ ನೋಡೋದು, ಹಿಂದುಗಡೆ ಇಟ್ಬಿಟ್ಟು ಸುಮ್ಮನೆ ಬರೋದು. ಆಮೇಲೆ ಅಲ್ಲಿ ಒಂದು ತವಾ ಥರ ಏನೋ ಇತ್ತು, ಮಮ್ಮಿ ಅದನ್ನ ತೋರಿಸು ಅಂತ ಹೇಳಿದ್ಲು. ಹಾಗೆ ಅದನ್ನ ಹಿಂದೆ ಮುಂದೆ ಮಾಡಿ ತಿರುಗಿಸಿ ನೋಡ್ತಾ ಇದ್ದೆ. ಬಟ್ ಅದರಲ್ಲಿ ಏನು ಮಾಡೋದು ಅಂತ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ನನ್ನ ಮಗ ಬೇರೆ ಕಿರಿಕಿರಿ ಮಾಡ್ತಾ ಇದ್ದ, ನಿಂದು ಎಲ್ಲಿಗೋದ್ರು ಪಾತ್ರೆನೆ ಮುಗಿಯೋದೇ ಇಲ್ಲ, ನಿಂದು ಟಾಯ್ ಸೆಕ್ಷನ್ ಹತ್ರ ಹೋಗೋಣ, ನನಗೇನೋ ಬೇಕು ಅಂತೇಳಿ ಅವನು ಕಿರಿಕಿರಿ ಮಾಡ್ತಾ ಇದ್ದ. ನಿಂದು ಎಲ್ಲಿಗೋದ್ರು ಪಾತ್ರೆಗಳದೇ ಮುಗಿಯೋದಿಲ್ಲ ಅಂತೇಳಿ. ಏನು ಮಾಡೋದು, ನಾವು ಹಂಗೇನೆ ಅಲ್ವಾ ಫ್ರೆಂಡ್ಸ್. ಅಲ್ಲಿಂದ ಸ್ವಲ್ಪ ಮುಂದೆ ಬಂದಾಗ ಜಗ್ಗುಗಳು ಎಷ್ಟು ಚೆನ್ನಾಗಿದೆ. ಅಯ್ಯೋ ದೇವ್ರೆ, ಇದೆಲ್ಲ ನಾವು ಯಾವಾಗ ತಗೋಬೋದು ಫ್ರೆಂಡ್ಸ್. ಆದರೆ ಒಂದು ಮನೆ ಬೇಕು. ನಾವು ಇಲ್ಲಿ ಇದ್ದು ಸುಮ್ಮನೆ ಸಾಮಾನುಗಳನ್ನ ಜೋಡಿಸಿ ಎಂತ ಮಾಡೋದು ಅಲ್ವಾ. ನೋಡೋಣ, ಇಲ್ಲಿ ನೋಡಿ ಇದೆಲ್ಲ ಧೂಪ ಹಾಕುವಂಥದ್ದು, ಇದೆಲ್ಲ ಅರಬಿಕ್ ಜನರು ಇಲ್ಲಿ ತುಂಬ ಯೂಸ್ ಮಾಡ್ತಾರೆ. ಎಲ್ಲರ ಮನೆಗಳಲ್ಲೂ ಇರುತ್ತೆ. ನಾವು ಊರಲ್ಲಿ ಧೂಪ ಹಾಕ್ತೀವಲ್ಲ ಆ ರೀತಿ ಅವರು ಇಲ್ಲಿ ಊದದೆಲ್ಲ ಹಾಕ್ತಾರೆ. ಅಲ್ಲಿಂದ ನನ್ನ ಮಗನಿಗೆ ಒಂದು ಲಂಚ್ ಬ್ಯಾಗ್ ಬೇಕಿತ್ತು ಅಂತೇಳಿ ಇಲ್ಲಿ ಬಂದ್ವಿ. ಇಲ್ಲಿ ಬಂದು ಬ್ಯಾಗ್ ನೋಡುವಾಗ ನನ್ನ ಹಸ್ಬೆಂಡಿಗೆ ದೊಡ್ಡದೊಂದು ಬ್ಯಾಗ್ ಸಿಕ್ತು. ಅದನ್ನು ತಗೊಂಡವ್ರು ಹೇಳ್ತಿದ್ರು, ಇದನ್ನ ತಗೊಂಡು ನೀನು ಸ್ಕೂಲ್ಗೆ ಹೋಗು ಅಂತೇಳಿ ತಮಾಷೆ ಮಾಡ್ತಾ ಇದ್ರು. ಅದಕ್ಕೆ ನಾನು ಆಚೆ ಈಚೆ ಮೇಲೆ ನೋಡಿದೆ, ಯಾರಾದರೂ ಇದ್ದಾರಾ ಅಂತೇಳಿ. ಶಾಪ್ ಅವರು ಯಾರೂ ಇರಲಿಲ್ಲ. ಹಾಗೆ ನಮ್ಮ ಸ್ವಲ್ಪ ಮಂಗನಾಟ ಎಲ್ಲ ಇರುತ್ತಲ್ಲ, ಮೆಲ್ಲ ಅವರ ತಲೆ ಮೇಲೆ ಹಾಕಿದೆ. ಹಾಕಿ ಅಲ್ಲಿಂದ ಸೀದಾ ಮುಂದೆ ಬರೋತ್ತಿಗೆ ಇಲ್ಲೊಂದು ಜಗ್ಗು ನೋಡಿದೆ ನಾನು. ನಾಲಿಗೆ ಬೇರೆ ತೊದಲುತ್ತದೆ ಫ್ರೆಂಡ್ಸ್. ಜಗ್ಗು ನೋಡಿದೆ, ಅದೇನೋ ಖುಷಿ ಆಗಲಿಲ್ಲ. ಸೀದಾ ಮೇಲೆ ಹೋದ್ವಿ. ಮೇಲೆ ಅಂತ ಹೇಳಿದ್ರೆ ಫಸ್ಟ್ ಫ್ಲೋರಿಗೆ ಆಯಿತಾ.
ಏನೇನೋ ತಿಳ್ಕೊಬೇಡಿ. ಅಲ್ಲಿಂದ ಸೀದಾ ಹೋದೆ. ನನ್ನ ಹಸ್ಬೆಂಡ್ ಮುಖ ನನ್ನನ್ನು 2 ಸಲ ತಿರುಗಿ ನೋಡಿದೆ ಫ್ರೆಂಡ್ಸ್. ಅದು ಯಾಕೆ ಅಂತ ನನಗೆ ಗೊತ್ತಾಗ್ಲಿಲ್ಲ ಇದುವರೆಗೂ. ಏನೋ ಸಿಟ್ಟು ಬಂದಿತ್ತು ಕಾಣ್ತದೆ. ಅಲ್ಲಿಂದ ಅವರು ಒಂದು ಬ್ಯಾಗ್ನ ಕುತ್ತಿಗೆಗೆ ಹಾಕೊಂಡು ನೇತಾಡ್ತಾ ಇದ್ರು. ನಾನು ಕೇಳಿದೆ ಇದು ಏನಕ್ಕೆ ಅಂತ. ಆಗ ಅವ್ರು ಹೇಳಿದ್ರು ಊರಿಗೆಲ್ಲ ಹೋಗುವಾಗ ಏರ್ಪೋರ್ಟ್ಗೆ ಬೇಕಾಗ್ತದೆ ಅಂತ. ನಾನು ತಗೊಳ್ತೀರಾ ಅಂದೆ. ಬೇಡ, ರೇಟ್ ಜಾಸ್ತಿ, ಅಲ್ಲಿ ಇಡಿ ಅಂತೇಳಿ ಸುಮ್ಮನೆ ಮುಂದೆ ಹೋದೆ. ಅಲ್ಲಿ ನೋಡುವಾಗ ಲ್ಯಾಪ್ಟಾಪ್ ಬ್ಯಾಗ್ ಇತ್ತು ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು. ಆದರೆ ನನ್ನ ಹತ್ರ ಲ್ಯಾಪ್ಟಾಪ್ ಇಲ್ಲ. ಹಂಗೆ ಅಂತೇಳಿ ಅವ್ರ ಹತ್ರ ಹೇಳೋಕ್ಕಾಗೋದಿಲ್ಲ ಅಲ್ಲ, ಶಾಪ್ ಅವ್ರ ಹತ್ರ. ದೊಡ್ಡದಾಗಿ ಲ್ಯಾಪ್ಟಾಪ್ ಇರೋರ ಥರ ಬ್ಯಾಗ್ ಎಲ್ಲ ನೋಡಿದೆ, ಮತ್ತೆ ಅಲ್ಲೇ ಇಟ್ಟು ಬಂದೆ. ಆಮೇಲೆ ನನ್ನ ಮಗ ಇಲ್ಲಿ ಏನೋ ಒಂದು ತಗೊಂಡು ಅಲ್ಲಾಡಿಸ್ತಾ ಇದ್ದ. ನಾನಂದೆ ಅವನಿಗೆ ಮನೆಯಲ್ಲಿ ತುಂಬ ಇದೆ ಕಸ, ಅಲ್ಲಿ ಇಟ್ಟು ಬಿಡು ಅಂತೇಳಿ. ಇವನಿಗೆ ಲೈಸೆನ್ಸ್ ಇಲ್ಲ, ಏನೂ ಇಲ್ಲ, ಕಾರ್ ಬೇಕು ಅಂತೇಳಿ ಕೂತಿದ್ದಾನೆ ಫ್ರೆಂಡ್ಸ್. ಇವನು ಹೇಗೆ ಕೊಡಿಸೋದು? ರೋಡಲ್ಲಿ ಇಷ್ಟು ಗಾಡಿಗಳು ಓಡಾಡುವಾಗ ಇವನದೊಂದು ಎಲ್ಲಿ ಇಡೋದು ಜೀಪು ಅಲ್ವಾ? ನಾನಂದೆ ನೀನು ದೊಡ್ಡವನಾಗಿ ಲೈಸೆನ್ಸ್ ತಗೊಂಡ್ಮೇಲೆ ಕಾರ್ ಕೊಡಿಸ್ತೇನೆ ನಿನಗೆ, ಇವಾಗ ಬಂದುಬಿಡು ಸುಮ್ಮನೆ ಅಂತೇಳಿ ಬಟ್ಟೆ ಸೆಕ್ಷನ್ ಹತ್ರ ಹೋದ್ವಿ ಫ್ರೆಂಡ್ಸ್. ನೋಡಿದ್ರೆ ನನ್ನ ಸೈಜಿಗೆ ಆಗುವಂಥ ಬಟ್ಟೆಗಳು ಒಂದೂ ಇಲ್ಲ ಅಲ್ಲಿ. ಲಾಸ್ಟಿಗೆ ಇಷ್ಟೆಲ್ಲ ತಗೊಂಡ್ಮೇಲೆ ದುಡ್ಡು ಜಾಸ್ತಿ ಆಗುತ್ತಲ್ಲ, ಪರ್ಸುಗಳು ನೋಡಿದೆ ಅಲ್ಲಿ. ಯಾರಾದರೂ ಸ್ವಲ್ಪ ದುಡ್ಡು ಗಿಡ್ಡು ಏನಾದರೂ ಇಟ್ಟಿರ್ತಾರ ನೋಡೋಣ ಅಂತೇಳಿ ಎಲ್ಲ ಓಪನ್ ಮಾಡಿ ನೋಡಿದೆ, ಏನೂ ಇಲ್ಲ ಫ್ರೆಂಡ್ಸ್, ಎಲ್ಲ ಖಾಲಿ ಖಾಲಿ ಇತ್ತು. ಬಂದೆ. ಅಲ್ಲಿಂದ ನನ್ನ ಮಗಳು ಹೇಳಿದ್ಲು, ಮಮ್ಮಿ ಇದೆಲ್ಲ ಈಗ ಟ್ರೆಂಡಿಂಗಲ್ಲಿ ಇರುವ ಬ್ಯಾಗ್ಗಳು ಮಮ್ಮಿ ಅಂತ ಹೇಳಿದ್ಲು. ನಿಮಗೆ ಯಾರಿಗಾದ್ರೂ ಇದು ಬ್ಯಾಗ್ ಬೇಕಾದರೆ ಸ್ಕ್ರೀನ್ಶಾಟ್ ಮಾಡಿ ಕಳಿಸಿ ಫ್ರೆಂಡ್ಸ್. ಆದರೆ ಇವಾಗೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆದರೆ ಮಾತ್ರ ನೋಡಿ ಏನು ನಾಲಿಗೆ ತೊದ್ಲುತ್ತದೆ. ನಮಗೆ ಹಿಂಗೇನೆ ಶಾಪಿಂಗ್ ಮಾಲಿಗೆ ಬಂದರೆ ನಾಲಿಗೆ ತೊದ್ಲುದು. ಮಾನಿಟೈಸ್ ಆದರೆ ಕಳಿಸ್ತೇನೆ. ಅಲ್ಲಿಂದ ಸೀದಾ ಚಪ್ಪಲ್ ಹತ್ರ ಬಂದ್ವಿ. ಇಲ್ಲಿ ನೋಡಿದ್ರೆ ಎಂತೆಂಥ ಶೂಗಳು ಫ್ರೆಂಡ್ಸ್, ಎಂತೆಂಥ ಚಪ್ಪಲಿಗಳು ಮಕ್ಕಳದು. ಅಯ್ಯೋ, ನೋಡಿದ್ರೆ ತಲೆ ತಿರುಗ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್. ನಮ್ಮ ಮಕ್ಕಳು ದೊಡ್ಡವರಾದ್ರಲ್ಲ, ಅಲ್ಲಿಂದ ಸುಮ್ಮನೆ ಸೇಮ್ ಅದೇ ಮಾಡೋದು, ಮುಟ್ಟೋದು, ನೋಡೋದು, ಹಾಕೋದು, ಆಮೇಲೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಮೆಲ್ಲಲ್ಲಿ ಇಟ್ಬಿಟ್ಟು ಬರೋದು. ಹಾಗೆ ನಡ್ಕೊಂಡು ಹೋದ್ವಿ. ನಾನಂದೆ ನನ್ನ ಹಸ್ಬೆಂಡಿಗೆ, ನೀವು ಇದನ್ನೆಲ್ಲ ತಗೊಂಡು ಲಿಫ್ಟಲ್ಲಿ ಬನ್ನಿ, ನಾನು ಆರಾಮಲ್ಲಿ ನನ್ನ ಮಗಳ ಜೊತೆ ಏನೆಲ್ಲ ಇದೆ ಅಂತೇಳಿ ನೋಡಿಕೊಂಡು ಹೋಗ್ತೇನೆ ಕೆಳಗಡೆ ಅಂತೇಳಿ. ಆಮೇಲೆ ಹೊರಗಡೆ ಬಂದ್ವಿ ಫ್ರೆಂಡ್ಸ್. ನೋಡುವಾಗ ಬಿಲ್ಲು ನೋಡಿ ನನ್ನ ಹಸ್ಬೆಂಡಿಗೆ ತಲೆ ತಿರುಗುತ್ತಾ ಆಯಿತು. ಬೆವರುತ್ತಾ ಇದ್ರು ಅವರು. ನಾನು ಬೆವರುಬೇಡಿ ಅಳಬೇಡಿ ಅಂತೆಲ್ಲ ಹೇಳಿ ಮುಖನೆಲ್ಲ ಒರೆಸಿಕೊಟ್ಟು ಅಲ್ಲಿಂದ ಹೊಟ್ಟೆ ಹಸಿತಾ ಇತ್ತು ಫ್ರೆಂಡ್ಸ್. ಹೊರಗಡೆ ಹೋದ್ರೆ ಹಂಗೆ ಅಲ್ಲ, ಹೊಟ್ಟೆ ಹಸಿ ಜೋರು ನಮಗೆ. ಹಾಗೆ ಒಂದು ಬರ್ಗರ್ ಎಲ್ಲ ತಗೊಂಡು ತಿಂದು ನಮ್ಮ ಆರ್ಡರ್ ನೋಡಿ ಇಲ್ಲಿ C140 ಬರೋ ತನಕ ಕೂತ್ಕೊಂಡು ವೆಯ್ಟ್ ಮಾಡಿದ್ವಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟೇ. ಖುಷಿ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.